ಕಲ್ಯಾಣ ಕರ್ನಾಟಕದಲ್ಲೊಂದು ದಬ್ಬಾಳಿಕೆಯ ಕಥೆ ಇದು. ರಸ್ತೆ ಕಾಮಗಾರಿಗೆ ಪ್ರಭಾವಿ ಮುಖಂಡನಿಂದ ಅಡ್ಡಿ. ಕಲ್ಯಾಣ ಕರ್ನಾಟಕದಲ್ಲಿ ದಬ್ಬಾಳಿಕೆಯ ಕಥೆ ಇದು. ರಸ್ತೆ ಕಾಮಗಾರಿಗೆ ಪ್ರಭಾವಿ ಮುಖಂಡನಿಂದ ಅಡ್ಡಿಪಡಿಸಲಾಗಿದೆ. ಪ್ರಭಾವಿ ನಾಯಕನ ದಬ್ಬಾಳಿಕೆಗೆ ದಲಿತರು ಹೈರಾಣಾಗಿದ್ದಾರೆ. ಯಾದಗಿರಿಯಲ್ಲಿ ದಲಿತರು ಓಡಾಡುವ ರಸ್ತೆಗೆ ಬ್ರೇಕ್. ಕಲ್ಯಾಣ ಕರ್ನಾಟಕ ಅನುದಾನದ ಅಡಿ ರಸ್ತೆ ನಿರ್ಮಾಣ. ಕೋರ್ಟ್ ಆದೇಶ ಇದ್ರೂ ರಸ್ತೆ ಕಾಮಗಾರಿ ಬಂದ್. ಕೋರ್ಟ್ಗಿಂತ ಇವರೇನ್ ದೊಡ್ಡವರ? 25 ಲಕ್ಷ ವೆಚ್ಚದ ಕಾಮಗಾರಿ ಬಂದ್ ಮಾಡಿಸಿದ ಶರಬಣ್ಣಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜಪ್ಪ ಗೌಡ ಸಹೋದರ ಶರಬಣ್ಣ. ರಾಜಕೀಯ ಬಲವನ್ನ ಬಳಸಿ ಕಾಮಗಾರಿಗೆ ಶರಬಣ್ಣಗೌಡ ಬ್ರೇಕ್ ಹಾಕಿದ್ದಾರೆ. ನ್ಯಾಯಕ್ಕಾಗಿ ರಸ್ತೆಗಿಳಿದಿದ್ದಾರೆ ದಲಿತ ಕುಟುಂಬದವರು. ರಸ್ತೆಯಲ್ಲೇ ಕುಳಿತು ಮುಖಂಡನ ವಿರುದ್ಧ ಧರಣಿ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ದಲಿತ ಕುಟುಂಬಗಳಿಂದ ಹೋರಾಟ ಮಾಡಲಾಗ್ತಾ ಇದೆ. ನೋಡಿ, ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಹೋರಾಟ ಮಾಡಿ ಆ ಒಂದು ಹಕ್ಕನ್ನ ಪಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಯೋಚನೆ ಮಾಡಿ. ನಾವು ಗೆಲ್ಲಿಸಿರುವಂತಹ ನಾಯಕರು ಯಾವ ರೀತಿ ಇದ್ದಾರೆ, ನಾವು ಆರಿಸಿರುವಂತಹ ಸರ್ಕಾರ ಯಾವುದು ಅಂತ. ಬಿಜೆಪಿ ಸರ್ಕಾರ ಇದ್ರೂ ಇದೇ ಗೋಳೆ, JDS ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರ ಬಂದ್ರೂ ಕೂಡ ಜನರ ಸಮಸ್ಯೆ ಕಡೆಗೆ ಮೊದಲು ಆದ್ಯತೆಯನ್ನ ಕೊಡಬೇಕು, ಜನರ ಸಮಸ್ಯೆನ ಬಗೆಹರಿಸುವ ಪ್ರಯತ್ನ ಮಾಡಬೇಕು. ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ರಸ್ತೆ ಕಾಮಗಾರಿಗೆ ಆ ಒಂದು ಕಾಮಗಾರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ವಂತೆ, ಅಡ್ಡಿಪಡಿಸ್ತಾ ಇದ್ದಾರಂತೆ. ಪ್ರಭಾವಿ ನಾಯಕನ ದಬ್ಬಾಳಿಕೆಗೆ ದಲಿತರು ಹೈರಾಣಾಗಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಕಲ್ಯಾಣ ಕರ್ನಾಟಕದ ಅನುದಾನದಡಿ ರಸ್ತೆ ನಿರ್ಮಾಣಕ್ಕೆ ಈ ಒಂದು ಕಾಮಗಾರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೋರ್ಟ್ ಆದೇಶ ಕೂಡ ಇದೆ ಈ ಒಂದು ರಸ್ತೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇವರೇನು ಕೋರ್ಟ್ಗಿಂತ ದೊಡ್ಡವರ? ಕೋರ್ಟ್ ಮುಂದೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು. ನಮ್ಮ ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಕೋರ್ಟ್ಗೆ ಬೆಲೆಯನ್ನ ಕೊಡಲೇಬೇಕು. ಯಾರೇ ಎಂಥ ಉನ್ನತ ಸ್ಥಾನದಲ್ಲಿದ್ರು ಕೂಡ ಕೋರ್ಟ್ ಏನೇ ಒಂದು ಆದೇಶವನ್ನ ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡಬೇಕು. ಆದ್ರೆ ಈತ ಕೋರ್ಟ್ ಆದೇಶ ಇದ್ರೂ ಕೂಡ ಕಾಮಗಾರಿಯನ್ನ ಬಂದ್ ಮಾಡಿದ್ದಾನಂತೆ. ಈತನಿಗೆ ಆ ಒಂದು ರೈಟ್ಸ್ ಯಾರು ಕೊಟ್ರು, ಈತನಿಗೆ ಯಾರು ಆ ಒಂದು ಅಧಿಕಾರ ಕೊಟ್ರು ಅಂತ ಕ್ಲಾರಿಟಿ ಕೊಡ್ಬೇಕಾಗತ್ತೆ. ಹೇಳೋರು ಕೇಳೋರು ಇಲ್ವಾ? ಆ ಒಂದು ಭಾಗದಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದಾ? ಆಡಿದ್ದೆ ಆಟನ ಪ್ರಶ್ನೆ ಮಾಡೋದೇ ತಪ್ಪ? ಕಾಮಗಾರಿಯನ್ನ ಬಂದ್ ಮಾಡ್ಲಿಕ್ಕೆ ಈತ ಯಾರು? ಈತನಿಗೆ ಯಾರು ಅಧಿಕಾರ ಕೊಟ್ರು? ಜನರಿಗೆ ಅನುಕೂಲ ಆಗ್ಲಿ ಅಂತ ಒಂದು ರಸ್ತೆ ಕಾಮಗಾರಿಗಳನ್ನ ಮಾಡ್ತಾ ಇರೋದು. ಆ ಒಂದು ರಸ್ತೆ ಕಾಮಗಾರಿ ಮಾಡಿದ್ರೆ ಈತನಿಗೆ ಏನ್ ಪ್ರಾಬ್ಲಮ್ ಆಗತ್ತೆ? ಈತ ಏನಾದ್ರೂ ಮನೆಯಿಂದ ದುಡ್ಡು ತಗೊಂಡ್ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರಾ? ಹಂಗಾಗಿ ನನ್ ದುಡ್ಡು ಹೋಯ್ತು ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರಾ? ನಿಮ್ ದುಡ್ಡು ಅಲ್ವಲ್ಲ ಅದು, ನಿಮಗೆ ಸಂಬಂಧಪಟ್ಟಿಲ್ಲ ಈ ಒಂದು ವಿಚಾರ. ಆದ್ರೂ ಕೂಡ ನೀವ್ ಯಾಕೆ ಇನ್ವಾಲ್ವ್ ಆಗ್ತಾ ಇದ್ದೀರಾ? ನಿಮಗೂ ಅದಕ್ಕೂ ಏನ್ ಸಂಬಂಧ ಇದೆ? ಹಾಗಾದ್ರೆ ನಿಮ್ದೇನಾದ್ರು ಬೇರೆ ಪ್ಲಾನ್ ಇದ್ಯಾ? ಬಿಜೆಪಿ ಜಿಲ್ಲಾಧ್ಯಕ್ಷರೇನಿದ್ದಾರೆ ಬಸವರಾಜಪ್ಪ ಗೌಡ, ಅವರ ಸಹೋದರ ಅಂತೆ ಶರಬಣ್ಣ ಅನ್ನವರು 25 ಲಕ್ಷ ವೆಚ್ಚದ ಕಾಮಗಾರಿಯನ್ನ ಬಂದ್ ಮಾಡಿಸಿದ್ದಾರೆ. ಈ ಒಂದು 25 ಲಕ್ಷ ಏನಿದೆ ಆ ದುಡ್ಡನ್ನ ನೀವು ಸರ್ಕಾರಕ್ಕೆ ವಾಪಸ್ ಕೊಡ್ತೀರಾ? ಜನರಿಗೆ ಆಗ್ತಾ ಇರೋ ಸಮಸ್ಯೆನ ನೀವು ಹಂಗಾದ್ರೆ ಸಾಲ್ವ್ ಮಾಡ್ತೀರಾ? ನಿಮ್ಮ ಸ್ವಂತ ದುಡ್ಡಿನಿಂದ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ನಿಮಗೆ? ನೀವ್ಯಾರು ಇದನ್ನ ತಡೆಯೋದಕ್ಕೆ? ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿರೋದು ಬಸವರಾಜಪ್ಪ ಗೌಡ. ಅವರು ಕೂಡ ತಡಿಲಿಕ್ಕೆ ಅಧಿಕಾರ ಇಲ್ಲ ಬಿಡಿ. ಯಾಕಂದ್ರೆ ಕೋರ್ಟ್ ಮುಂದೆ ಎಲ್ಲರೂ ಕೂಡ ಸಮಾನರೇ. ಅವ್ರು ಯಾರೇ ಆದ್ರೂ ಅಷ್ಟೇ, ದೊಡ್ಡ ಸ್ಥಾನದಲ್ಲಿದ್ರು ಅಷ್ಟೇ ಅಥವಾ ದೊಡ್ಡ ಹುದ್ದೆಯಲ್ಲಿದ್ರು ಅಷ್ಟೇ, ಯಾವುದೇ ಒಂದು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಅಷ್ಟೇ. ಕೋರ್ಟ್ ಆದೇಶ ಅಂದ್ರೆ ಕೋರ್ಟ್ ಆದೇಶ. ಜನಸಾಮಾನ್ಯರಿಗೊಂದು, ಅಧಿಕಾರಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ, ರಾಜಕಾರಣಿಗಳಿಗೊಂದು ನ್ಯಾಯನ ಪ್ರತಿಯೊಬ್ರು ಕೂಡ ಪಾಲನೆ ಮಾಡಬೇಕು. ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ದಲಿತ ಕುಟುಂಬಗಳು. ನಮ್ಗೆ ಸರಿಯಾದ ರಸ್ತೆ ಆಗ್ತಾ ಇಲ್ಲ, ನಾವ್ ಹೆಂಗ್ ಓಡಾಡೋದು, ಏನಾದ್ರೂ ಸಮಸ್ಯೆ ಆದ್ರೆ ಏನ್ ಮಾಡ್ಬೇಕು ಅಂತ ಪರದಾಡ್ತಾ ಇದ್ದಾರೆ. 25 ಲಕ್ಷ ಖರ್ಚು ಮಾಡಿರೋದು ಆ ಒಂದು ಕಾಮಗಾರಿ, ಅದನ್ನ ಬಂದ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಬಂಡ ಧೈರ್ಯವನ್ನ ಮೆಚ್ಕೊಳ್ಬೇಕು ಬಿಡಿ. ದಲಿತ ಕುಟುಂಬಗಳು ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಅಂಗಲಾಸ್ತಾ ಇದ್ದಾರೆ. ಅಷ್ಟು ಅಂಗಲಾಸ್ತಾ ಇದ್ರು ಕೂಡ ಯಾರಿಗೂ ಕೂಡ ಕಾಣಿಸ್ತಾ ಇಲ್ವಾ? ಜನಪ್ರತಿನಿಧಿಗಳು ಕಣ್ಮುಚ್ಕೊಂಡ್ ಕೂತಿದ್ದೀರಾ? ಜನರಿಗೆ ತಾನೇ ಅನ್ಯಾಯ ಆದ್ರೆ ಆಗ್ಲಿ ಬಿಡ್ರಿ, ಅವ್ರು ತಾನೇ ಹೋರಾಟ ಮಾಡ್ತಾ ಇರೋದು, ನಮಗೇನಾಗಬೇಕು? ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಹೋರಾಟ ಮಾಡಿದ್ರೆ ಮಾಡ್ಲಿ ಬಿಡಿ ಅನ್ನೋ ಮನಸ್ಥಿತಿಯಲ್ಲಿ ನೀವಿದ್ದೀರಾ? ಯಾರೋ ಒಬ್ರು ಬರ್ತಾರಂತೆ, ಕಾಮಗಾರಿ ನಡೀತಾ ಇರುತ್ತಂತೆ, ಅದನ್ನ ಬಂದ್ ಮಾಡಿ ಹೋಗ್ತಾರಂತೆ. ದಲಿತ ಕುಟುಂಬದವ್ರಲ್ಲಿ ಹೋರಾಟ ಮಾಡೋದಂತೆ. ನಮ್ಮ ಜನಪ್ರತಿನಿಧಿಗಳಂತೂ ಕಂಡು ಕಾಣದಂತೆ ಕೂತಿದ್ದಾರೆ. ಅಧಿಕಾರಿಗಳಿಗಂತೂ ಇದು ಬೇಕಾಗೇ ಇಲ್ಲ. ಹೆಂಗ ಆಡಳಿತ ನಡೆಸ್ತಾ ಇದ್ದೀರಾ ನೀವು? ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು ಕೂಡ ಯಾರು ಕೂಡ ಹೋಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆತನ ವಿರುದ್ಧ ಕಠಿಣ ಕ್ರಮ ಜರುಗಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ
ಇನ್ನ ಎಷ್ಟರ ಮಟ್ಟಿಗೆ ನೀವು ಆಡಳಿತ ನಡೆಸ್ತಾ ಇದ್ದೀರಾ, ನಿಮ್ಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ನೋಡಿ. ರಸ್ತೆಯಲ್ಲೇ ಕುಳಿತುಕೊಂಡು ಧರಣಿ ಮಾಡ್ತಾ ಇದ್ದಾರೆ. ದಲಿತರು ಓಡಾಡುವ ರಸ್ತೆಗೆ ಬ್ರೇಕ್ ಹಾಕಿದ್ದಾರಂತೆ. ಏನಿಲ್ಲಿ ಜಾತಿ ಪದ್ಧತಿಯನ್ನ ಇನ್ನೂ ಕೂಡ ಜೀವಂತವಾಗಿಡಿಸ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಮಂತ ನಾಯಕರುಗಳಿಗೆ. ಆತನ ಹುದ್ದೆ ಏನು? ಹೌದು, ಅದ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಆತನಿಗೆ ಇದಕ್ಕೂ ಸಂಬಂಧವೇ ಇಲ್ಲ. ಸಂಬಂಧ ಇಲ್ದವರೆಲ್ಲ ಬಂದಿಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಕುರುಡರಂತೆ ಸೈಲೆಂಟ್ ಆಗಿದ್ದೀರಾ. ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ. ಹಂಗಾದ್ರೆ ಎಲ್ಲಿ ಓಡಾಡ್ಬೇಕು ದಲಿತರಲ್ಲ? ಆ ರಸ್ತೆ ಬಿಟ್ಟು ಬೇರೆ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ? ಕೋರ್ಟ್ ಆದೇಶ ಇದ್ರೂ ಕೂಡ ಪಾಲನೆ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇಂಥ ಜನಪ್ರತಿನಿಧಿಗಳು ಯಾಕೆ ಬೇಕು? ಈ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗಲೇಬೇಕು. ಈ ಕುರಿತು ಮಾತನಾಡಲಿಕ್ಕೆ ದಲಿತ ಮುಖಂಡರಾದಂತಹ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಸರ್ ಯಾಕೆ ಸರ್ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿರೋದು? ಅವ್ರಿಗೆ ಏನ್ ಸಮಸ್ಯೆ ಏನಾಗ್ತಿದ್ಯಂತೆ? ಮೇಡಮ್ 2025ರಲ್ಲಿ KKRDB SCP ಯೋಜನೆ ಅಡಿಯಲ್ಲಿ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿರುತ್ತೆ ಮೇಡಮ್. ದಲಿತ ಕೇರಿಗೆ ನೀವು ರಸ್ತೆ ನಿರ್ಮಾಣ ಮಾಡಿಕೊಳ್ಳಿ ಅಂದಿಗೆ. ಆ ಸಮಯದಲ್ಲಿ ಏಕಾಏಕಿ ಬಂದು ಜನರು ನೀವು ನಿಮ್ಮ ಕೇರಿಗೆ ಹೋಗ್ಲಕ್ಕೆ ನಿಮಗೆ ರಸ್ತೆ ಮಾಡಿಕೊಡೋದಿಲ್ಲ ನಾವು ಅಂತ ಹೇಳ್ತಾರೆ. ಹೇಳಿ ಏಕಾಏಕಿ ಬಂದು ಅವೇಚ್ಛ ಶಬ್ದಗಳನ್ನು ನಿಂದನೆ ಮಾಡ್ತಾರೆ. ಒಲೆ ಸೊಳೆ ಮಕ್ಕಳು ಭಾಳ ಆಗಿದೆ ಇಲ್ಲಿ, ಅವ್ರನ್ನ ಹೊಡೆದು ಊರು ತಿಕ್ಕಿ ಬಿಡಮ್ ನಡ್ರಿ, ಇಲ್ಲಿ ರಸ್ತೆನೇ ಬೇಡ ಅಂತ ಹೇಳ್ತಾರೆ ಮೇಡಮ್. ಇದನ್ನ ನಾವು ಅವ್ರು ಯಾರು ಅಂತ ಅಲ್ಲ, ಅವ್ರು ಯಾರಂತ ಗೊತ್ತಾಗ್ತಿಲ್ಲ ಮೇಡಮ್. ಅಧಿಕಾರಿಗಳು ಕೂಡ ಸ್ಪಾಟ್ ವೆರಿಫಿಕೇಶನ್ ಮಾಡಿ ನಮ್ಗೆಲ್ಲ ಅನುದಾನ ಕೊಟ್ಟಿರೋದು. ಇಲ್ಲಿ ಜಾತಿ ಮನಸ್ಥಿತಿಗಳು ಇವರು ಯಾವುದೇ ಕಾರಣಕ್ಕೂ ಈ ರಸ್ತೆಯಲ್ಲಿ ಹೋಗ್ಬಾರ್ದು, ಇವರಿಗೆ ಹೊಸ ರಸ್ತೆ ಕೊಡಬಾರ್ದು ಎಂಬ ಉದ್ದೇಶದಿಂದ ಮೇಡಮ್ ಈಗಾಗಲೇ ರಿಟ್ ಪಿಟಿಷನ್ ಸಲ್ಲಿಸಿರ್ತಾರೆ ಹೈಕೋರ್ಟ್ಗೆ ಅವರು. ಏನಂತ ಪಗಲ ಒಂದು ಯಲ್ಲಮ್ಮ ಟೆಂಪಲ್ ಇದೆ ಮೇಡಮ್. ಅದು ಸುಮಾರು ಏನಿಲ್ಲ ಅಂದ್ರೆ 15ರಿಂದ 20 ಫೀಟ್ ದೂರ ಇದೆ. ಇದ್ರೂ ಕೂಡ ಇದು ಯಲ್ಲಮ್ಮ ಟೆಂಪಲ್ ಡೆಸ್ಟ್ರಾಯ್ ಅಂತ ಹೈಕೋರ್ಟ್ ಅಲ್ಲಿ ತಕರಾರು ಅರ್ಜಿ ಸಲ್ಲಿಸಿರ್ತಾರೆ ಮೇಡಮ್. ನಾವು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬಂದು SP ಅವರಿಗೂ CO ಅವರಿಗೂ ಮತ್ತು DC ಅವರಿಗೂ ಸಂಬಂಧಪಟ್ಟ ತಹಶೀಲ್ದಾರ್ರಿಗೂ ಮತ್ತು ಗ್ರಾಮ ಪಂಚಾಯತ್ ಅವರಿಗೂ ಮನವಿ ಮಾಡ್ತೇವ್ರಿ. GP ಪ್ರೊಸೀಡಿಂಗ್ ಆಗತ್ತಾ ಮಾನ್ಯ ಯಾರು ಇವರು ತಹಶೀಲ್ದಾರ್ ಕೂಡ ಪೊಲೀಸರಿಗೆ ಇಂಟಿಮೇಷನ್ ಕೊಡ್ತಾರೆ, ನೀವು ಸೂಕ್ತ ಪೊಲೀಸ್ ಬಂದೋಬಸ್ತಿನೊಂದಿಗೆ ಆ ಕಾಮಗಾರಿಯನ್ನ ಪ್ರಾರಂಭಿಸಿ ಅಂತ ಹೇಳ್ತಾರೆ ಮೇಡಮ್ ಅವರೇ. ನಾವು ಕಾಮಗಾರಿಯನ್ನ ಪ್ರಾರಂಭಿಸಿದಾಗ ಏಕಾಏಕಿ ಬಂದ್ಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 200 ಜನ ಮೇಲ್ಜಾತಿ ವರ್ಗದವರು ಬಂದು ಏನ್ ಮಾಡ್ತಾರ ಅವರು ಅಂದ್ಗೆ ಅವೆಚ್ಚ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಮೇಡಮ್. ನಿಂದನೆ ಮಾಡಿ ನೋಡೇ ಬಿಡೋಣ ಇವತ್ತ ಇವ್ರನ್ನ ಇರ್ಬೇಕಿಲ್ಲ ನಾವನ್ನ ಇರ್ಬೇಕು ಅಂದ್ಗಿಸ್ ಬಂದು ಅಡ್ಡಿಪಡಿಸ್ತಾರ. ಏಕಾಏಕಿ ನಾವೆಲ್ಲ ಸಮುದಾಯ ಕೇವಲ 20 ಮನೆಗಳು ಮೇಡಮ್ ನಮ್ಮೂರಲ್ಲಿ, ನಾವೆಲ್ಲರೂ ಏಕಾಏಕಿ ಧರಣಿ ಹಮ್ಮಿಕೊಂಡ್ ಬಿಡ್ತೀವ್ರಿ ಮೇಡಮ್ ಅವರೇ. ಅಲ್ಲ ಈಗ ವಿಶ್ವನಾಥ್ ಅವರೇ, ಇನ್ನು ನಾವು ಯಾವ ಕಾಲದಲ್ಲಿ ಇದ್ದೀವಿ? ಈಗ ಇನ್ನು ಮುಂದುವರಿತಾ ಇದ್ದೀವಿ ನಾವು, ಎಲ್ಲೂ ಕೂಡ ಹಿಂದೆ ಉಳ್ಕೊಂಡಿಲ್ಲ. ರಸ್ತೆ ಅನ್ನೋದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ಆ ಒಂದು ರಸ್ತೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಓಡಾಡ್ಲಿಕ್ಕೆ ಅಧಿಕಾರ ಅನ್ನೋದಿರುತ್ತೆ. ಈಗ ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನ ಪಾಲನೆ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಕೋರ್ಟ್ಗಿಂತ ಹಾಗಾದ್ರೆ ಇವ್ರು ದೊಡ್ಡವರಾ? ಹೌದು ಮೇಡಮ್, ಈಗಾಗಲೇ ಹೈಕೋರ್ಟ್ ಆದೇಶ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಮೇಡಮ್ ಇವರು. ಹೈಕೋರ್ಟ್ ಆದೇಶ ಮಾಡಿದ್ರು ಕೂಡ ಅಧಿಕಾರಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಆದೇಶ ಮಾಡಿದ್ರು ಕೂಡ ಇವರು ಸಾರ್ವಜನಿಕರು ಅಥವಾ ಈ ಮೇಲ್ಜಾತಿ ಮನಸ್ಥಿತಿಗಳು ಅದಾವಲ್ಲ ಮೇಡಮ್, ಯಾರು ಕೂಡ ನಮಗೆ ರಸ್ತೆ ಮಾಡಲು ಅನುವು ಮಾಡಿ ಕೊಡ್ತಾ ಇಲ್ಲ ಮೇಡಮ್. ಇವರು ಯಾವುದೇ ಕಾರಣ ಮಾಡ್ಲೇಬಾರ್ದು, ಇವ್ರು ಇರ್ಲೇಬಾರ್ದು ಅಂತ ಹೇಳ್ತಾರೆ ಮೇಡಮ್. ಈಗಲ್ಲ ಮೇಡಮ್, ಸುಮಾರು 15 ವರ್ಷಗಳ ಹಿಂದೆ ಕೂಡ 15 ವರ್ಷಗಳ ಹಿಂದೆ ಕೂಡ ಮೇಡಮ್ ಇವರು ಜಗಳ ಮಾಡಿದ್ರು ನಮಗೆ. ಅವಾಗ್ಲೂ ಕಾರ ಆಯ್ತು ಹೊಡೆದಿಸಿ ಇವ್ರು ಊರು ಬಿಟ್ಟು ಕಳ್ಸೋಣ, ಇವ್ರನ್ನ ಯಾವುದೇ ಕಾರಣಕ್ಕೆ ನಮ್ಮ ಊರಲ್ಲಿ ಇಟ್ಕೊಳ್ಬೇಡ ಅಂದಿಸಿ. ನಾವು 21ನೇ ಶತಮಾನದಲ್ಲಿ ಇದೀವಿ ಮೇಡಮ್ ಅವ್ರೆ. ನಾವೀಗ ಈ ಜಾತಿ ವ್ಯವಸ್ಥೆ ಇನ್ನಾದ್ರೂ ಕೂಡ ಜೀವಂತ ಅದ್ರ. ಇದನ್ನ ತಕರಾರು ಮಾಡಿದವ್ರು ಬೇರೆ ಯಾರಲ್ರಿ ಮೇಡಮ್ ಅವರೇ, ಬಿಜೆಪಿಯ ಜಿಲ್ಲಾಧ್ಯಕ್ಷರು ಅದಾರಲ್ರಿ ಮೇಡಮ್ ಪ್ರಸ್ತುತ ಈಗ ಯಾದಗಿರಿಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಬಸವರಾಜಪ್ಪ ಗೌಡ ಯುಬತಳ್ಳಿ ಅವರ ಸ್ವಂತ ತಮ್ಮನೇ ಮೇಡಮ್. ಅವ್ರ ಸ್ವಂತ ತಮ್ಮನೇ ಬಂದು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ಕೊಂಡು ಒಂದು 100 ಜನರನ್ನ ಅವ್ರು ಹಿಂದೆ ಕರ್ಕೊಂಡು ಬರ್ತಾರೆ ಮೇಡಮ್. ಹಿಂದೆ ಕರೆದುಕೊಂಡು ಬಂದು ರಸ್ತೆಗೆ ಕಲ್ಲುಗಳನ್ನ ಜೋಡಿಸಿ ಯಾರು ಏನ್ ಮಾಡ್ತಾರೆ ನೋಡೇ ಬಿಡೋಣ ಅಂದಿಸಿ ಅವರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಮೇಡಮ್. ವಿಶ್ವನಾಥ್ ಅವರೇ, ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕೇವಲ ಒಂದು ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ ಅನುದಾನ ಕೊಟ್ಬಿಟ್ರೆ ಸಾಕ? ಅಲ್ಲಿ ಏನಾಗ್ತದೆ, ಕಾಮಗಾರಿ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೂಡ ಕೇಳಲಿಲ್ವಾ ನಿಮ್ಮನ್ನ? ಮೇಡಮ್, ಸಂಬಂಧಪಟ್ಟಂತ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. PA ಅವರು ಮತ್ತು DSP ಅವರು ಹೊರತುಪಡಿಸಿದ್ರೆ ಯಾರು ಕೂಡ ಸಂಬಂಧಪಟ್ಟಂತ ಮಾನ್ಯ ತಹಶೀಲ್ದಾರ್ ಆಗಿರ್ಬೋದು, DC ಅವರಾಗಿರ್ಬೋದು, CO ಅವರಾಗಿರ್ಬೋದು, ಇಲ್ಲಿವರೆಗೂ ಕೂಡ ಯಾರು ಬಂದಿಲ್ಲ ಮೇಡಮ್. ನಮ್ಮ ಇನ್ನೇನು ಜೀವ ಬೆದರಿಕೆ ಆದಂದ್ರೂ ಕೂಡ ಯಾರು ಕೂಡ ಬಂದಿಲ್ಲ ಮೇಡಮ್. ರಸ್ತೆಗಿಳಿದು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ಮಕ್ಕಳು ಮರಿ ಎಲ್ಲಾರು ಕೂಡ ಬೀದಿಯಲ್ಲಿ ಕುಂತ್ಕೊಂಡ್ರು ಕೂಡ ಒಬ್ಬ ಅಧಿಕಾರಿ ಕೂಡ ಬಂದು ನಮ್ಗೆ ಕೇಳ್ತಾ ಇಲ್ರಿ ಮೇಡಮ್. ಇವರೆಲ್ಲ ಜಾತಿಯ ಮನಸ್ಥಿತಿಗಳು ಮೇಡಮ್. ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು. ಬೇಕಾದಾಗ ಮಾತ್ರ ನೀವು ಬೇಕಾಗತ್ತೆ.
ಈಗ Yes, ವೋಟ್ madam. ಬೇಕಾದಾಗ ನಿಮ್ಮ ಮನೆ ಬಾಗ್ಲಿಗೆ ಬಂದು ನನಗೆ ವೋಟ್ ಹಾಕಿ ಅಕ್ಕ, ವೋಟ್ ಹಾಕಿ ಅಣ್ಣ ಅಂತ ಹೇಳ್ತಾರೆ. ಅದಾದ ಹೌದು ನಂತರ madam. ನಿಮ್ಮ ಸಮಸ್ಯೆ ಜನಪ್ರತಿನಿಧಿಗಳಿಗೆ ಯಾಕೆ ಬೇಕು ಹೇಳಿ? ಹೌದು ಮೇಡಮ್, ಈಗ ನೋಡ್ರಿ, ಈಗ ಮಾನ್ಯ ಸಚಿವರು ಕರ್ನಾಟಕದಲ್ಲೇ ಇಡೀ ದಲಿತ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತುಕೊಂಡಿತ್ತು ಮೇಡಮ್ ಅವರೇ. ಹ್ಮ್ ಇಂದಿನ ಸಚಿವರು ಕೂಡ ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಸಚಿವರಾದಾರೆ ಮೇಡಮ್ ಅವರೇ. ಅವರು ಕೂಡ ಒಬ್ಬ ಕಾಂಗ್ರೆಸ್ಕರು. ನಾವು ಎಲ್ಲ ಇಡೀ ದಲಿತ ಸಮುದಾಯ ಕಾಂಗ್ರೆಸ್ಗೆ ಓಟ್ ನೀಡಿದೀವಿ. ಅದೇ ಸಚಿವರು ಕೂಡ ಇಂದು ಈಗ ಈ ಗ್ರಾಮಕ್ಕೆ ಬರ್ತಾ ಇಲ್ಲ ಮೇಡಮ್, ನಮ್ಮ ಸಮಸ್ಯೆನ ಕೇಳ್ತಾ ಇಲ್ಲ ಮೇಡಮ್. ನಮಗೆ ಸೂಕ್ತ ರಕ್ಷಣೆ ನೀಡಬೇಕಾದ ಸಚಿವರು ಅಧಿಕಾರಿಗಳು ಕೂಡ ಈ ಕಡೆ ಉದಾಸೀನ ಮಾತುಗಳನ್ನ ಆಡ್ತಿದ್ದಾರೆ ಮೇಡಮ್ ಅವರೇ. ಹ್ಮ್ ಹ್ಮ್ ನಾವು ವಿಶ್ವನಾಥ್ ಅವರೇ, Yes, ಈಗ ಯಾವಾಗಿಂದ ನೀವು ಪ್ರೊಟೆಸ್ಟ್ ಮಾಡ್ತಾ ಇರೋದು? ಮೇಡಮ್ ನಿನ್ನೆಯಿಂದ ಮಾಡ್ತಾ ಇರೋದು ಮೇಡಮ್ ಅವರೇ. ನಿನ್ನೆಯಿಂದ ಮಾಡಿದ್ರು ಯಾರು ಬರ್ತಾ ಇಲ್ಲ, ನಿಮ್ ಸಮಸ್ಯೆ ಏನ್ ಕೇಳ್ತಾ ಇಲ್ಲ. ಮುಖ್ಯವಾಗಿ ಸಮಸ್ಯೆ ಕೇಳದ ಹಂಗಿರ್ಲಿ, ರಕ್ಷಣೆನೇ ಕೊಡ್ತಾ ಇಲ್ಲ ನಿಮ್ಗೆ. ಯಾರು ರಕ್ಷಣೆ ಕೊಡ್ತಾ ಇಲ್ಲ ಮೇಡಮ್ ಅವರೇ. ನೀವು ಹೋಗಿ ಪೊಲೀಸ್ ಏನಾದ್ರೂ ಭೇಟಿ ಮಾಡಿದ್ರ, ಕಂಪ್ಲೇಂಟ್ ಕೊಟ್ರೆ ಹಿಂಗ್ ಸಮಸ್ಯೆಗಳಾಗ್ತಾ ಇದೆ, ನಮ್ಗೆ ರಕ್ಷಣೆ ಕೊಡಿ, ಜೀವ ಬೆದರಿಕೆ ಇದೆ, ನಾವ್ ಹೆಂಗೆ ಜೀವನ ನಡೆಸೋದು ಅಂತ ಹೋಗಿ ಏನಾದ್ರು ಕಂಪ್ಲೇಂಟ್ ಕೊಟ್ರಾ? ಮೊದಲು ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದು, ನಾವು ಈ ರಸ್ತೆನ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದಾಗ ಅವ್ರಿಗೆ ನಿರ್ದೇಶನ ನೀಡಿದ್ರು. ಅವರು ನೀವು ಯಾವ ಬೇಕಾದ್ರೂ ಮಾಡಿ ಅಂದಗಳೇ ನಮ್ಗೆ ಸೂಕ್ತ ಬಂದೋಬಸ್ತ್ ನಾವು ಈ ಮಾಡ್ತಾ ಇದ್ದೀವಿ ಮೇಡಮ್. ಕಾಮಗಾರಿ ಪ್ರಾರಂಭಿಸಿದಾಗ ಏನ್ ಮಾಡಿದ್ರು, ಇನ್ನೇನು ಸಂಘರ್ಷ ಉಂಟಾಗ್ಬೋದು ಅಂದ್ಗಿಸಿ ಪೊಲೀಸರು ಆ ಸ್ಪಾಟಿಗೆ ಬಂದಿರ್ತಾರೆ ಮೇಡಮ್ ಅವರೇ. ಬಂದು ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಏಕಾಏಕಿ ಏನಂತ ಜಾತಿ ಮನಸ್ಥಿತಿಗಳು ಈ ಶರವಣ್ಣನ ಪಟಲ್ ಮೇಡಮ್ ಅವರೇ, ಇವರೆಲ್ಲರ ಏಕಾಏಕಿ ಬಂದಾಗ ಅವಾಗ ಪೊಲೀಸರು ಬಂದು ನಮ್ಗೆ ರಕ್ಷಣೆ ನೀಡ್ತಾರೆ ಮೇಡಮ್. ತಾಲೂಕು ಆಡಳಿತ ಆಗಿರೋ ತಹಸೀಲ್ದಾರ್ ಕೂಡ ನಮ್ಗೆ ಇಲ್ಲಿವರೆಗೂ ಯಾವುದೇ ಮಾತನಾಡೋದಿಲ್ಲ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಈಗಲಾದರೂ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಆ ಒಂದು ಸಮಸ್ಯೆನ ಹೋಗಿ ಕೇಳುವ ಒಂದು ಪ್ರಯತ್ನ ಆದರೂ ಮಾಡಬೇಕಾಗತ್ತೆ. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕಿರುತ್ತೆ. ನಮಗೆ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ, ನಮಗೆ ರಕ್ಷಣೆ ಕೊಡಿ ಅಂತ ಕೇಳಿದಾಗ ರಕ್ಷಣೆ ಕೊಡದೇ ಇರೋದು ಎಷ್ಟು ದೊಡ್ಡ ಅಪರಾಧ ಅನ್ನೋದು ಮೊದಲು ನಿಮಗೆ ಮನವರಿಕೆ ಆಗಲಿ. ಮೊದಲಿಗೆ ಅವ್ರಿಗೆ ಹೋಗಿ ಏನು ರಕ್ಷಣೆ ಕೊಡಬೇಕು ಆ ಒಂದು ರಕ್ಷಣೆಯನ್ನು ಒದಗಿಸಲೇಬೇಕಾಗುತ್ತೆ ಪೊಲೀಸ್ ಇಲಾಖೆ.